ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ಮೇರೆ ಮೀರ್ತಾ ಇದೆ. ಉದಾಹರಣೆ ಗೃಹಲಕ್ಷ್ಮಿನಲ್ಲಿ 5,000 ಕೋಟಿ ರೂಪಾಯಿ ಎಲ್ಲೋಯ್ತು ಅನ್ನುವಂಥದ್ದು ಇನ್ನೂ ಸರ್ಕಾರ ಉತ್ತರ ಕೊಟ್ಟಿಲ್ಲ. 5,000 ಕೋಟಿ ರೂಪಾಯಿ. ಅದರ ಜೊತೆನಲ್ಲಿನೇ 19,000 ಅಕೌಂಟ್ಗಳದ್ದು ಹಣ ಒಂದೇ ಅಕೌಂಟ್ಗೆ ಹೋಗ್ತಾ ಇದೆ. ಹಣ ಒಂದೇ ಅಕೌಂಟ್ ನಂಬರ್ಗೆ ಹೋಗ್ತಾ ಇದೆ. 19,000 ಜನರದ್ದು ಗೃಹಲಕ್ಷ್ಮಿ ಹಣ ಒಂದೇ ಅಕೌಂಟ್ ನಂಬರ್ಗೆ. ಇದು ಇತ್ತೀಚೆಗೆಲ್ಲ ಪೇಪರ್ಗಳಲ್ಲಿ ಬಂತು. ಯಾರ್ದದು ನಂಬರ್, ಅಕೌಂಟ್ ನಂಬರು, ಯಾರ ಅಕೌಂಟ್ಗೆ ಹೋಗ್ತಾ ಇದೆ 19,000 ಜನರದ ಹಣ? ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ಗಳು ಚೇಂಜ್ ಆಗ್ತಾ ಇದೆ. ಚೇಂಜ್ ಆಗಿದೆ. ಯಾಕೆ ಚೇಂಜ್ ಆಯಿತು? 10 ಲಕ್ಷ ಅಕೌಂಟ್ ನಂಬರ್ಗಳು. ಇದ್ರ ಹಿಂದಿರ್ತಕ್ಕಂಥ ಕುತಂತ್ರ ಏನು, ಷಡ್ಯಂತ್ರ ಏನು, ಭ್ರಷ್ಟಾಚಾರ ಏನು? ಗೃಹಲಕ್ಷ್ಮಿ ಇಲಾಖೆನಲ್ಲಿ 100,000 ಕೋಟಿ ರೂಪಾಯಿ ಭಾರಿ ಭ್ರಷ್ಟಾಚಾರ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಇದರ ಬಗ್ಗೆ ನಾವು ಸೆಷನ್ ನಲ್ಲಿ ಬಹಳ ದೊಡ್ಡ ಆಂದೋಲನವನ್ನ ತೆಗೆದುಕೊಳ್ಳೋರಿದ್ದೇವೆ ಈ ವಿಷಯವನ್ನು. ಹಾಗಾಗಿ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಯಾರಿದ್ರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಅದರ ಬಗ್ಗೆ CBI ತನಿಖೆ ಆಗಬೇಕು. ಇದರ ಬಗ್ಗೆ ಈ ಒಂದು 5,000 ಕೋಟಿ ರೂಪಾಯಿ ಗೋಲ್ಮಾಲ್ ಬಗ್ಗೆ ಮತ್ತು ಈಗ ಒಂದೇ ಅಕೌಂಟ್ ನಂಬರ್ಗೆ ಹಣ, ಗೃಹಲಕ್ಷ್ಮಿ ಹಣ ಸಂದಾಯ ಆಗ್ತಿರೋದು, ಆಮೇಲೆ 10 ಲಕ್ಷ ಅಕೌಂಟ್ಗಳು ಆಗಿಂದಾಗ್ಗೆ ಚೇಂಜ್ ಆಗ್ತಾ ಇರೋದು, ಇವೆಲ್ಲ ಪ್ರಕರಣಗಳ ಬಗ್ಗೆ CBI ತನಿಖೆ ಆಗಬೇಕು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಈ ವಿಷಯದಲ್ಲಿ, ಈ ಸ್ಕೀಮ್ನಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ನಾನು ಆಗ್ರಹಪಡಿಸ್ತಾ ಇದ್ದೇನೆ. ಇದ್ರ ಬಗ್ಗೆ ಇತ್ತೀಚಿನ ಹೇಳಿದ್ವಿ, ಅದು ಉತ್ತರ ಕೊಡ್ಲಿಲ್ಲ. ಇಲ್ಲ, ನಾವು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗಿದ್ದೀವಿ. ಉತ್ತರ ಕೊಡ್ತೀವಿ ಯಾವಾಗ? ಸೆಷನ್ ಕೊನೆ ದಿವಸ ಉತ್ತರ ಕೊಡ್ತಾರಲ್ಲ ಮುಖ್ಯಮಂತ್ರಿಗಳು, ಕೊಟ್ಟು ಹೋದ್ರು. ದುಡ್ಡು ಅದನ್ನೇ ಕೇಳ್ತಾ ಇದೀವಿ. ಮುಂದುವರಿದಿದೆ ನಮ್ಮ ಹೋರಾಟ. 5,000 ಕೋಟಿ ರೂಪಾಯಿ ಎಲ್ಲೋಯ್ತು? ಅದಾದ ನಂತರ ಮತ್ತೆ ಒಂದೇ ಅಕೌಂಟ್ಗೆ ಸಾವಿರಾರು ಜನರದ ಹಣ ಹೋಗ್ತಾ ಇದೆ. ಹಾಗಾಗಿ ಗೃಹಲಕ್ಷ್ಮಿ ಈ ಒಂದು ಸ್ಕೀಮ್ನಲ್ಲಿ ಆಗಿರ್ತಕ್ಕಂಥ ವ್ಯಾಪಕ ಭ್ರಷ್ಟಾಚಾರದ ಬಗ್ಗೆ CBI ತನಿಖೆ ಕೊಡಬೇಕು. ಇದನ್ನ ನಾವು ತೆಗೆದುಕೊಳ್ತೀವಿ, ಹೋರಾಟ ದೊಡ್ಡದಾಗಿ ತೆಗೆದುಕೊಳ್ತೀವಿ. ಹೇಳಿದ್ರು ಬಿಜೆಪಿ ಎಷ್ಟು ನಮಗೆ ನ್ಯಾಯ ಸಿಕ್ಕಿಲ್ಲ ಕೊಟ್ಟಿದೆ ಅದನ್ನ ಹೇಳಿ ಮೊದಲು ಅಂತ ಹೇಳಿ. ಆಯ್ತು, ನಮಗೆ ಅಲ್ಲೇ ಮನೆಗೆ ಕಳಿಸಿದ್ದಾರೆ. ಅದನ್ನ ನಮಗೆ ಆಲ್ರೆಡಿ ಮನೆಗೆ ಕಳಿಸಿದ್ದಾರೆ. ನಿಮ್ದು ಹೇಳಿ, ಈಗ ಸರದಿ ನಿಮ್ದು, ಅಧಿಕಾರ ನಡೆಸ್ತಿರೋರು ನಾವು ಅಲ್ಲ, ನೀವು ಪ್ರತಿಪಕ್ಷದಲ್ಲಿರೋರು ನಾವು. ಜನತೆಗೆ ನ್ಯಾಯ ಕೊಡಿ, ಜನತೆಗೆ ನ್ಯಾಯ ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ. ಇನ್ನು ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಸ್ಥಗಿತ ಆಗಿದೆ. ಈ ಸರ್ಕಾರ ಕೇವಲ ನಾವು ಗ್ಯಾರಂಟಿ ಯೋಜನೆಗಳನ್ನ ನಡೆಸೋದಕ್ಕೆ ಇರತಕ್ಕಂಥ ಸರ್ಕಾರ. ಗ್ಯಾರಂಟಿಯ ಈ ಯೋಜನೆ, ಅದರೊಳಗೂ ಕೂಡ ಎಲ್ಲ ಕಡೆಗಳಲ್ಲಿ ವ್ಯಾಪಕ ಭ್ರಷ್ಟಾಚಾರ. ಶಕ್ತಿ ಯೋಜನೆ ಸರಿಯಾಗಿ ನಡೀತಾ ಇಲ್ಲ, ಅರ್ಧಕ್ಕರ್ಧ ಬಸ್ಗಳು ನಿಂತ್ಕೊಂಡಿದ್ದಾವೆ, ಕೆಟ್ಟು ನಿಂತ್ಕೊಂಡಿದ್ದಾವೆ. ಆಮೇಲೆ ವಿದ್ಯಾರ್ಥಿಗಳಿಗೆ, ಅನ್ಎಂಪ್ಲಾಯ್ಡ್ಗೆ ಉದ್ಯೋಗ ಕೊಡ್ತೀವಿ ಅಂತಕ್ಕಂಥದ್ದು ಯಾರಿಗೂ ಉದ್ಯೋಗ ಕೊಡ್ತಿಲ್ಲ. ಎಲೆಕ್ಟ್ರಿಸಿಟಿಯನ್ನು ಇದರೊಳಗೂ ವ್ಯಾಪಕ ಭ್ರಷ್ಟಾಚಾರ. 200 ಯೂನಿಟ್ ಬರೋಂಥವ್ರು ಎಲ್ಲರಿಗೂ ಫ್ರೀ ಅಂತ ಹೇಳ್ತಾ ಇದ್ರಲ್ಲ, ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಎಸ್, ಈಗ ಉದಾಹರಣೆಗೆ ಅವ್ರು ಹೇಳ್ತಾ ಇದ್ದಾರೆ, ಯಾರು ಗೌರ್ಮೆಂಟ್ ಎಂಪ್ಲಾಯ್ ಇದ್ದೀರಿ ಅವರು ನೀವು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿ, ಆಮೇಲೆ ಗಿವ್ ಇಟ್ ಅಪ್. ಹೆಂಗೆ ಕೇಂದ್ರ ಸರ್ಕಾರ ಮಾಡಿತ್ತು ಅದೇ ತರ ನೀವು ಕರೆಂಟ್ ಅನ್ನ
ಕರೆಂಟ್ ಫೀಸನ್ನು ತುಂಬಿ, ಯಾರು ಸಮರ್ಥರಿದ್ದೀರಿ ಅವ್ರು ತಗೋಬೇಡಿ. ಗೃಹಲಕ್ಷ್ಮಿಯಲ್ಲೂ ಕೂಡ ಇದೆ, ಯಾರು ಸಮರ್ಥರಿದ್ದೀರಿ ಅವ್ರು ತೆಗೆದುಕೋಬೇಡಿ, ಗೌರ್ಮೆಂಟ್ ಎಂಪ್ಲಾಯೀಸ್ ತಗೋಬೇಡಿ. ಪ್ರತಿ ಮನೆಯಲ್ಲಿ ಒಬ್ಬರಿಗೆ ಕೊಡ್ತೀವಿ ಅಂತ ಹೇಳಿದ್ ನೀವೇ. ಕಾಕಾ ಪಾಟೀಲ್ ನಿಮಗೂ ಫ್ರೀ ಹೇಳಿದ್ದು ನೀವೇ, ಸಿದ್ದರಾಮಯ್ಯ ನಿಮಗೂ ಫ್ರೀ, DK ಶಿವಕುಮಾರ್ ನಿಮಗೂ ಫ್ರೀ ಹೇಳಿದ್ ನೀವೇ ಪ್ರತಿ ಮನೆಗೆ. ಈಗ ಪರಿಷ್ಕರಣೆ ಮಾಡ್ತಾ ಇದ್ದೀರಿ. ಖಜಾನೆ ಖಾಲಿ ಆಗಿದೆ ಅಂತ ಹೇಳಿ ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ? ಖಜಾನೆ ಖಾಲಿ ಆಗಿದೆ. ಹಾಗಾಗಿ ಈ ಸರ್ಕಾರ ಭ್ರಷ್ಟಾಚಾರದ 2ನೇ ಅಧ್ಯಾಯದ ಮುಂದುವರಿದ ಭಾಗದ ಸರ್ಕಾರ ಇದು. ಈ ಹಿಂದೆ ಅಹಿಂದ ಸರ್ಕಾರ ಇತ್ತು, ಈಗ ವಾಸ್ತು ಸರ್ಕಾರ ಇದೆ. ವಾಸ್ತು ಏನೇ ಮಾಡಿದ್ರು ಕೂಡ ಈ ಉದಾಹರಣೆ ಚೇರ್ ಎಲ್ಲಿ ಕೂತ್ಕೋಬೇಕು, ವಾಸ್ತು ಉತ್ತರ ದಿಕ್ಕಿಗೆ ಚೇರ್ ಹಾಕೊಂಡು ಕೂತ್ಕೋಬೇಕು, ಎಲ್ಲ ಗುಲ್ಬರ್ಗಕ್ಕೆ ಬಂದ್ರೆ ಚೇರ್ ಎಲ್ಲ ಹಾಕ್ಬೇಕು, ಇದು ವಾಸ್ತು ಸರ್ಕಾರ. ಅದು ತಪ್ಪಂತ ತಪ್ಪಂತ ನಾನು ಹೇಳ್ತಾ ಇಲ್ಲ. ಇದು ಮುಂಚೆ ಅಹಿಂದ ಸರ್ಕಾರ ಇತ್ತು, ಈಗ ವಾಸ್ತು ಸರ್ಕಾರ ಇದೆ. ಹೇಳಿ. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ನಿಮ್ ವಾಸ್ತುನೇ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುತ್ತಾ? ಆದ್ದರಿಂದ DK ಶಿವಕುಮಾರ್ ಅವರು ರೈತರ ಬವಣೆಯನ್ನ, ಕುಡಿಯುವ ನೀರಿನ ಬವಣೆಯನ್ನ, ರೈತರ ಗೋಳನ್ನ, ಗೃಹಲಕ್ಷ್ಮಿ ಖಾತೆನಲ್ಲಾಗಿರ್ತಕ್ಕಂಥ ಭ್ರಷ್ಟಾಚಾರನ, ಶಕ್ತಿ ಯೋಜನೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು, ಆಮೇಲೆ ಇದು ರೇಷನ್ ಕೊಡೋದ್ರಲ್ಲೂ ಕೂಡ ಲಕ್ಷಾಂತರ ಜನರಿಗೆ ಕಾರ್ಡನ್ನು ವಾಪಸ್ ತೆಗೆದುಕೊಳ್ತಾ ಇದ್ದೀರಿ. ಹಾಗಾಗಿ ಎಲ್ಲದರಲ್ಲೂ ಕೂಡ ಈ ಸರ್ಕಾರ ದುಡ್ಡನ್ನು ಉಳಿಸೋದಕ್ಕೆ ಹೋಗ್ತಾ ಇದೆ. ವ್ಯಾಪಕವಾಗಿ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರವನ್ನ ಮಾಡ್ತಾ ಇದೆ. ಇನ್ನು ಬೆಂಗಳೂರದಂತೂ ತಮ್ಗೆಲ್ರಿಗೂ ಕೂಡ ಗೊತ್ತಿದೆ. 2ನೇದು ಏನು ಬೆಂಗಳೂರಿನ ಹತ್ರ ನಿನ್ನೆ 7 ಜನ ಏನು ಗಣಿಗಾರಿಕೆಯಲ್ಲಿ ಬಂಡೆ ಕುಸಿತದಿಂದ ತೀರ್ಕೊಂಡಿದ್ದಾರೆ. ಅದರೊಳಗಡೆ ನಮ್ಮ ಯಾದಗಿರಿಯಿಂದ ಒಬ್ಬ ಕಾರ್ಮಿಕ ತೀರ್ಕೊಂಡಿದ್ದಾನೆ. ಹಾಗಾಗಿ ಆ ಕುಟುಂಬಕ್ಕೆ ಸರ್ಕಾರಿ ನೌಕರಿಯನ್ನ, ಅದು D ದರ್ಜೆನೇ ಇರಲಿ, ಕೂಡಲೇ ಸರ್ಕಾರಿ ನೌಕರಿಯನ್ನ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಕಾರ್ಮಿಕರ ಕುಟುಂಬ, ಅದು ಎಂಟೈರ್ ಕುಟುಂಬ ಅವನ ಮೇಲೆ ಡಿಪೆಂಡ್ ಆಗಿದೆ. ಆದ್ರಿಂದ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡೋದಲ್ದೇನೆ ಅವರ ಮನೆಗೆ ಸರ್ಕಾರಿ ನೌಕರಿಯನ್ನ ಕೊಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಮತ್ತು ಮಧ್ಯಪ್ರದೇಶದ 6 ಜನ ಏನ್ ತೀರ್ಕೊಂಡಿದ್ದಾರೆ, ಅವ್ರು ಕರ್ನಾಟಕದಲ್ಲಿ ತೀರ್ಕೊಂಡಿರೋದು. ದೇ ಆರ್ ಫ್ರಮ್ ಮಧ್ಯಪ್ರದೇಶ್, ಅವ್ರು ಮಧ್ಯಪ್ರದೇಶದವ್ರು ಆಗಿದ್ರು ಕೂಡ ತೀರ್ಕೊಂಡಿರೋದು ಕರ್ನಾಟಕ ರಾಜ್ಯದಲ್ಲಿ. ಹಾಗಾಗಿ ಅವ್ರಿಗೂ ಕೂಡ ಆ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪ್ರತಿ ಕುಟುಂಬಕ್ಕೆ ಪರಿಹಾರವನ್ನ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಇನ್ನು ಯಾರು ಆ ಒಂದು ಕ್ರಷರ್ ಮಾಲೀಕರಿದ್ದಾರೆ, ಅವ್ರನ್ನಿನ್ನೂ ಬಂಧಿಸಿಲ್ಲ, ಕೂಡಲೇ ಬಂಧಿಸ್ಬೇಕು. ಯಾವುದೇ ಮುಲಾಜಿಲ್ದೇನೆ ನಿರ್ದಾಕ್ಷಿಣ್ಯ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಹಾಗಾಗಿ ಕೂಡಲೇ ಬಂಧಿಸಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಆ ಕ್ರಷರ್ ಮಾಲೀಕರಿಂದನೂ ಕೂಡ ಕಾರ್ಮಿಕರ ಕುಟುಂಬಕ್ಕೆ ಪರಿಹಾರವನ್ನ ಕೊಡುವ ರೀತಿನಲ್ಲಿ ಸರ್ಕಾರ ಮಾತುಕತೆಯನ್ನ ನಡೆಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಇನ್ನ 3ನೇ ಸಂಗತಿ, ನಮ್ಮ ಗೃಹ ಸಚಿವರು ಇಲ್ಲಿಯವರೇನೆ ಚಿತ್ತಾಪುರ ತಾಲೂಕನ್ನ ಪ್ರತಿನಿಧಿಸ್ತಾರೆ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು. ಅಫ್ಜಲ್ಪುರದಲ್ಲಿ ಮೊನ್ನೆ ಒಂದು ಘಟನೆ ನಡೆದಿದೆ. 16 ವರ್ಷದ ಬಾಲಕಿ ನಾಪತ್ತೆಯಾಗಿರ್ತಕ್ಕಂಥ ವಿಷಯ. ಅದೇ ತಾಲೂಕಿನ 24 ವರ್ಷದ ಒಬ್ಬ ಯುವಕ ಆ ಒಂದು 16 ವರ್ಷದ ಬಾಲಕಿಯ ಜೊತೆನಲ್ಲಿ ಪ್ರೀತಿ ಇಟ್ಕೊಂಡಿದ್ದ. ಈ ಎಲ್ಲ ಹಿನ್ನೆಲೆಯಲ್ಲಿ ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದಂತ ಯುವಕ ಪೊಲೀಸ್ ಸ್ಟೇಷನ್ಗೆ
ತೆಗೆದುಕೊಂಡು ಬರ್ತಾರೆ, ಕೈಕೋಳ ಹಾಕಿ ಬಂಧಿಸಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೊಂಡಿರ್ತಾನೆ. ಆದ್ರೆ ಸ್ವಲ್ಪ ಸಮಯದಲ್ಲೇ ಗಯಾಬ್ ಹೆಂಗ್ ಆಗ್ತಾನೆ, ಹೆಂಗ್ ತಪ್ಪಿಸ್ಕೊಂಡು ಹೋಗ್ತಾನೆ ಪೊಲೀಸ್ ಸ್ಟೇಷನ್ ನಿಂದ. ನಮ್ಮ ಗೃಹ ಸಚಿವರು ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಕೈಕೋಳ ಬಿಚ್ಕೊಂಡು ಕೈಕೋಳ ಅಲ್ಲೇ ಬಿಟ್ಟು ಹೋಗಿದ್ದಾನೆ ಅಂತಂದ್ರೆ ಆ ಸ್ಟೇಷನ್ನಿನ ಇನ್ಸ್ಪೆಕ್ಟರ್ ಯಾರು? ಕೂಡಲೇ ಆ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಬೇಕು. ಲಾ ಅಂಡ್ ಆರ್ಡರ್ ಈ ಜಿಲ್ಲೆನಲ್ಲಿ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ನಮ್ಮ ಹೋಮ್ ಮಿನಿಸ್ಟರ್ ಹೆಂಗಪ್ಪ ಇದ್ದಾರೆ ಅಂತ ಹೇಳಿದ್ರೆ ಬೇಕಾದ್ ನಡಿಬಹುದು. ಈ ಉದಾಹರಣೆಗೆ ಆಳಂದದಲ್ಲಿ ಲಾಡ್ಲೆ ಕೇಸ್ ಸಂಬಂಧಪಟ್ಟಂತೆ ಕೇಸ್ ಹಾಕಿದ್ವಿ. ಆ ಕೇಸನ್ನು ವಾಪಸ್ ತೆಗೆದುಕೊಳ್ತು ಸರ್ಕಾರ. ಹೈಕೋರ್ಟ್ ಸರ್ಕಾರಕ್ಕೆ ಕಪಾಳ ಮೋಕ್ಷ ಮಾಡಿದೆ, ಸ್ಟೇ ಕೊಟ್ಟಿದೆ. ನೀವು ಈ ಕೇಸನ್ನ ತೆಗೆದಾಕಿದ್ದು ಸರಿಯಲ್ಲ ಅಂಥೇಳಿ. ಅಂದ್ರೆ ಸರ್ಕಾರದ ನಿಲುವಿಗೆ, ನಿರ್ಧಾರಕ್ಕೆ ಕಪಾಳ ಮೋಕ್ಷ ಮಾಡಿದೆ ಹೈಕೋರ್ಟ್. ಆ ಕೇಸ್ನ ತೆಗೆದಾಕಿದ್ದಕ್ಕೆ ಸ್ಟೇ ಕೊಟ್ಟಿದೆ. ಇದಕ್ಕೇನಂತ ಹೇಳ್ತಾರೆ ಪ್ರಿಯಾಂಕಾ ಖರ್ಗೆ ಅವರು? ತಮ್ಮ ಸರ್ಕಾರ ಮಾಡಿದ ತಪ್ಪು. ಅದೇ ತರ ಹುಬ್ಳಿ ಕೇಸುಗಳನ್ನ ತೆಗೆದಾಕಿದ್ದು ತಪ್ಪು, ಅದ್ರ ಬಗ್ಗೆನೂ ಸ್ಟೇ ಕೊಟ್ಟಿತ್ತು. ಈ ತರ ಹಿಂದೂಗಳ ಮೇಲಿರ್ತಕ್ಕಂಥ ಕೇಸುಗಳನ್ನ, ಇನ್ನಷ್ಟು ಕೇಸುಗಳನ್ನ ಹಾಕ್ಬಿಟ್ಟು ಅವ್ರನ್ನ ಒಳಗಡೆ ಹಾಕೋದು, ಕೊಲೆ ಮಾಡಿದ್ರು, ಹಲ್ಲೆ ಮಾಡಿದ್ರು, ಬೇಕಾದ ಕ್ರಿಮಿನಲ್ ಚಟುವಟಿಕೆ ಮಾಡಿದ್ರು ಕೂಡ ಅವ್ರ ಮೇಲಿನ ಕೇಸುಗಳನ್ನ ತೆಗೆದಾಕ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ತುಷ್ಟೀಕರಣ ನೀತಿ ಅಂತಕ್ಕಂಥದ್ದು ಮೇರೆ ಮೀರ್ತಾ ಇದೆ. ನಮ್ಮ ಗೃಹ ಸಚಿವರು ತುಷ್ಟೀಕರಣ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಯಾಕೆ ಸರ್ಕಾರ ಇದನ್ನ ಲಾಡ್ಲೆ ಕೇಸನ್ನ ವಾಪಸ್ ತೆಗೆದುಕೊಳ್ತು? ಇವಾಗ ಹೈಕೋರ್ಟ್ ಕಪಾಳ ಮೋಕ್ಷ ಮಾಡಿದೆ ನಿಮ್ ತುಷ್ಟೀಕರಣ ನೀತಿಗೆ. ಹಾಗಾಗಿ ಇನ್ನು ಮುಂದಾದರೂ ಕೂಡ ಸರ್ಕಾರ ತುಷ್ಟೀಕರಣ ನೀತಿಯನ್ನ ಮುಂದುವರಿಸೋದನ್ನ ನಿಲ್ಲಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೋರ್ಟ್ ಏನ್ ಹೇಳಿದೆ, ಈಗಲಾದ್ರೂ ನಿಲ್ಲಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನ ಆಗ್ರಹ ಪಡಿಸ್ತಾ ಇದ್ದೇನೆ. ಲೂಟಿ ಮಾಡಿದ್ರೆ ಅಂತ ಹೇಳಿ ಈಗ ರಾಮ ಮಂದಿರ ಲೂಟಿ ಮಾಡ್ಕೊಂಡು ಇವ್ರು ಬರ್ತಾ ಇದ್ದಾರೆ, ಇದು ಬಿಜೆಪಿ ವಿರುದ್ಧ ಮಾಡಿದ್ದಾರೆ. ನೋಡಿ, ಇವ್ರಿಗೆ ಏನು ವ್ಯತ್ಯಾಸ ಅಂತ ನೋಡಿ, ಇದ್ರ ಬಗ್ಗೆ ನಾವು ಯಾವುದನ್ನು ಕೂಡ ತನಿಖೆ ಆಗಬೇಡಿ ಅಂತ ಹೇಳಿಲ್ಲ. ತನಿಖೆ ಆಗಲಿ, ತಪ್ಪಿತಸ್ಥರು ಯಾರೇ ಆಗಲಿ, ಉಪ್ಪು ತಿಂದವರು ನೀರು ಕುಡಿಲೇಬೇಕು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ವಕ್ಫು ಎಷ್ಟು ರೈತರ ಜಮೀನನ್ನ ಕಬಳಿಸಿದ್ದಾರೆ ಕೊಟ್ಟಿದ್ದೀರಾ ರಿಪೋರ್ಟು? ಎಷ್ಟು ಆಸ್ತಿ ಇತ್ತು, ವಕ್ಫ್ ಆಸ್ತಿ ಎಷ್ಟಿತ್ತು ಈಗ 10 ವರ್ಷದಿಂದ, 15 ವರ್ಷದಿಂದ, 20 ವರ್ಷದಿಂದ? ಈಗ ಎಷ್ಟಿದೆ ಹೇಳಿ? ಸರ್ಕಾರ ಕ್ರಮ ತೆಗೆದುಕೊಳ್ಳಿ. ರಾಮ ಮಂದಿರದ್ದು ಒಂದೇ ಇದೆಯಲ್ಲ, ಇಡೀ ದೇಶದಾದ್ಯಂತ ಎಷ್ಟು ಮಸೀದಿಗಳು ಸಾರ್ವಜನಿಕ ಆಸ್ತಿಗಳನ್ನ ಕಬಳಿಸಿದ್ದಾರೆ, ಜಾಗ ಕಬಳಿಸಿದ್ದಾರೆ. ಎಷ್ಟು ಆಸ್ತಿ, ವಕ್ಫ್ ಆಸ್ತಿ ಇಡೀ ದೇಶದಲ್ಲಿ ಹೆಚ್ಚಾಗಿದೆ. ಇದ್ರ ಬಗ್ಗೆನೂ ಕೂಡ ನಮ್ಮ ಬುದ್ಧಿವಂತ, ಮುತ್ಸದ್ದಿ, ಅತ್ಯಂತ ಪ್ರಬುದ್ಧ ಪ್ರಿಯಾಂಕಾ ಖರ್ಗೆ ಅವರು ಬೆಳಕನ್ನ ಚೆಲ್ಲಿ. ಅದನ್ನು ಇನ್ನು ಚುನಾವಣೆ ಮುಂದೆ ಇದೆಯಲ್ಲ, ಇನ್ನು ಚುನಾವಣೆ ಮುಂದೆ ಇದೆ. ಈ ರಾಜ್ಯಾಧ್ಯಕ್ಷರ ಅಲ್ಲಿ ನಿಮ್ಮ ಅಭ್ಯರ್ಥಿನೇ ಪಾರ್ಟಿನೇ ಇರ್ಲಾರ್ದಂಗ ಚಿತ್ತಾಪುರದಲ್ಲಿ ಇದೇ ಇಲ್ಲ ಅಂತ ಇದಾಗ್ತಾ ಇದೆ ಸರ್. ಯಾರದು ಕಾದು ನೋಡಿ ಇದಕ್ಕೆ ಉತ್ತರ, ಸರಿಯಾದ ಉತ್ತರ ಸಿಗುತ್ತೆ. ಕಾದು ನೋಡಿ, ಇನ್ನು ಟೈಮ್ ಇದೆ, ಕಾಯ್ದು ನೋಡಿ. ಓಕೆ, ಈ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ರಾಜ್ಯದ ಬಿಜೆಪಿ ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ಇನ್ನು ನವೆಂಬರ್ ವರೆಗೆ ಟರ್ಮ್ ಇದೆ ನೋಡಿ. ಇಲ್ಲ
ಸದಾನಂದ ಗೌಡ್ರದ್ದು ಫೋನ್ ಕಾಲಿಂಗ್ ಅದು ಏನೋ ಅದೆಲ್ಲ ಮುಗಿದಿದೆ, ಅವ್ರಿಗೆ ಕೇಳಬೇಕು. ಕಾರ್ಯಕರ್ತರಿಗೆ ಇದು ಆಗ್ತಾ ಇದೆ. ಅದೇ ಹೇಳಿದೆ, ಅದಕ್ಕೋಸ್ಕರ ಕಮಿಟಿ ಎಲ್ಲ ಆಗಿದೆ, ಅವ್ರು ರಿಪೋರ್ಟ್ ಕೊಡ್ತಿದ್ದಾರೆ. ಅದೇ ಕಾರ್ಯಕರ್ತರ ಪರಿಸ್ಥಿತಿ ಈಗ ಆಗಿರೋದ್ರ ಬಗ್ಗೆ ಕಮಿಟಿ ಮಾಡಿದೆ, ವರದಿಯನ್ನ ಕೊಡ್ತಾರೆ. ಧನ್ಯವಾದ. ನೋಡೋಣ, ಗೊತ್ತಿಲ್ಲ. ನಮ್ಮ CT ರವಿ ಅವ್ರು ಸಿಗ್ತಾರೆ, ನೀವು ಮಾತಾಡಿ. ನಮ್ಮ BJP ಸರಿಯಾಗಿನೇ ಮಾಡಿತ್ತು, ಹೋರಾಟವನ್ನ ಮಾಡಿತ್ತು. ಹಾಗಾಗಿ ನಮ್ಮ ಹೋರಾಟಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಆಳಂದದಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ. ಅದೇ ರಸ್ತೆನಲ್ಲಿ ಗುಂಡಿ ಇದೆಯೋ, ಗುಂಡಿನಲ್ಲಿ ರಸ್ತೆ ಇದೆಯೋ, ಇಡೀ ರಾಜ್ಯದಾದ್ಯಂತ, ಬೆಂಗಳೂರಿನಲ್ಲಂತೂ ಇದ್ದೇ ಇದೆ, ಇಡೀ ರಾಜ್ಯಾದ್ಯಂತ ಎಲ್ಲೂ ರಸ್ತೆಗಳು ಕಾಮಗಾರಿ ನಡೀತಾ ಇಲ್ಲ, ಎಲ್ಲೂ ಅಭಿವೃದ್ಧಿ ಚಟುವಟಿಕೆಗಳಿಲ್ಲ. ಶಾಸಕರೆಲ್ಲರೂ ಕೂಡ ಅನ್ಹ್ಯಾಪಿ, ನಮಗೆ ಹಣ ಇಲ್ಲ ಅಂತೇಳಿ, ಅನುದಾನ ಇಲ್ಲ ಅಂತ. ಇಲ್ಲಿಗೆ ಬಂದು ನಿಂತ್ಕೊಂಡಿದೆ. ಈಗ ಮಂತ್ರಿಗಳು ಇನ್ನು 20 ಜನ ಯಾವಾಗ ಬರ್ತಾರೆ ಗೊತ್ತಿಲ್ಲ. ಕೂಡಲೇ ಸರ್ಕಾರ ಸರ್ವ ಪಕ್ಷಗಳ ಸಭೆಯನ್ನ ಕರಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಹೌದು, 1 ತಿಂಗಳಾಯ್ತು, ಇನ್ನೂ ಸಚಿವರ ನೇಮಕಾತಿಯನ್ನ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಯಾರನ್ನ ನೇಮಕ ಮಾಡಿದ್ರೆ ಇನ್ನೇನು ಸಮಸ್ಯೆಗಳು ಬರ್ತಾವೋ ಅಂಥೇಳಿ ಅಳದು ತೂಗಿ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಯಾವತ್ತು ಡಿಸಿಷನ್ ಮಾಡ್ತಾರೆ ನೋಡೋಣ. ಅಲ್ಲಿಗೆ ನೀವು ಇದು ಹೇಳಿದ್ರೆ ಬರಗಾಲ ಸಮಸ್ಯೆ ಇದೆ, ರೈತರ ಸಮಸ್ಯೆ ಕೇಳ್ತಾ ಇಲ್ಲ ಅಂತ ಹೇಳಿ. ಬಟ್ CM ಅವರು ಹೇಳ್ತಾ ಇದ್ದಾರೆ, ಸದ್ಯಕ್ಕೆ ಯಾರು ರೈತರು ಬಿತ್ತನೆ ಮಾಡಬೇಡಿ ಅಂತ. ಡ್ಯಾಮಿನ ನೀರನ್ನ ನಂಬ್ಕೊಂಡ್ಬಿಟ್ಟು ಬಿತ್ತನೆ ಮಾಡಬೇಡಿ. ಹಂಗಾದ್ರೆ ರೈತರು ಏನ್ ಮಾಡ್ಬೇಕು? ಬಿತ್ತನೆ ಮಾಡಬೇಡಿ ಅಂತ ಹೇಳಿರೋದು ಸರಿನೇ. ಮಳೆ ಬರದೇ ಇದ್ರೆ, ನೀರಿಲ್ಲದೆ ಇದ್ರೆ ಬಿತ್ತನೆ ಮಾಡಬೇಡಿ ಅಂತ ಹೇಳಿರೋದು ಸರಿನೇ. ಆದ್ರೆ ಇದಕ್ಕೆ ರೈತರಿಗೆ ಏನ್ ಮಾಡ್ತೀರಾ? ಈ ಭೂಮಿಯನ್ನ, ಮಳೆಯನ್ನ ನೋಡ್ಕೊಂಡು ಜೀವನ ನಡೆಸುವಂತವ್ರು ಲಕ್ಷಾಂತರ ಜನ ಇದಾರಲ್ಲ, ಅವ್ರಿಗೆ ಏನ್ ಮಾಡ್ತೀರಾ? ಕರೀರಿ ಸರ್ವಪಕ್ಷಗಳ ಸಭೆನ. ಕರೀರಿ, ಸರ್ವಪಕ್ಷ ಸಭೆಯನ್ನು ಕರೀರಿ. ನಾವು ಏನಿದ್ದ ಸಲಹೆಗಳನ್ನ ಕೊಡ್ತೀವಿ. ಇದೇ ವಿಷಯಕ್ಕೆ ಕರೀರಿ ಅಂತ ಹೇಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಪರಿಹಾರ ಕೊಟ್ಟೆ ಕೊಡುತ್ತೆ. ಬೆಂಗಳೂರಲ್ಲಿ ಆಪರೇಷನ್ ಫುಟ್ಪಾತ್ ಅಂತ ಅದೇ ಹೇಳ್ತಾ ಇದ್ದಾರೆ. ನಾವು ಏನ್ ಮಾಡ್ತಾ ಇದ್ದೀವಿ, ಅವ್ರನ್ನ ಜಾಗ ಕೊಡ್ತೀವಿ, ಅವ್ರನ್ನ ಎಲ್ಲಿ ಬದಲಿ ಜಾಗವನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ಸಂಪೂರ್ಣ ಏನ್ ಮಾಡ್ತೀವಿ ಅನ್ನೋದನ್ನ ಹೇಳಿ, ಅದ್ರ ಬಗ್ಗೆ ನಾವೇನಂತ ಸ್ಟ್ಯಾಂಡ್ ಅನ್ನ ತಗೊಳ್ತೀವಿ. ಈಗ ಅಂದ್ರೆ ನೀವಂದ್ರೆ BJP ಅವರು ಪ್ರತಿ ಸಲನೂ ಉತ್ತರ ಕೊಟ್ಟಾಗ ನೀವು ಮಾತಾಡೋದು, ಅವ್ರು BJP ಅವ್ರನ್ನ ಕೇಳ್ಕೊಂಡು ಅವ್ರ ಮಾತು ಕೇಳಿ ನಾವು ಸರ್ಕಾರ ನಡೆಸಕ್ಕಾಗಲ್ಲ. ಅಲ್ಲ, ನಮ್ಮ ಮಾತು ಕೇಳಿ ಅಂತ ನಾವೆಲ್ಲಿ ಹೇಳ್ತಾ ಇದ್ದೀವಿ? ನಮ್ಗೆ ಪ್ರತಿಪಕ್ಷ ಇದೆ. ಪ್ರತಿಪಕ್ಷ ಬೇಕೋ ಬೇಡೋ? ನಿಮ್ಮ ಕಾಂಗ್ರೆಸ್ ಇಲ್ಲಿ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರಿದ್ದಾರೆ, ಆಮೇಲೆ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಸಲಹೆಗಳು ಕೊಡಿ ಅಂತ ಕೇಳ್ತಾ ಇದ್ದೀವಿ. ನಿಮ್ಮ ಅಪ್ಪ ಅವ್ರಿಗೂ ಸಲಹೆಗಳನ್ನು ಕೇಳಿದೀವಿ, ರಾಹುಲ್ ಗಾಂಧಿ ಅವ್ರಿಗೂ ಸಲಹೆಗಳನ್ನು ಕೇಳ್ತಾ ಇದೀವಿ ನಾವು. ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನ್ ಸಿಸ್ಟಮ್. ಪ್ರತಿಪಕ್ಷ ರವಿಕುಮಾರ್ನ ಸಲಹೆಗಳನ್ನ ಕೇಳ್ತಾ ಇಲ್ಲ. ನಮ್ಮ R. ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು ಪ್ರತಿಪಕ್ಷರು, ನಾನು ಶಾಸಕ ಇದ್ದೇನೆ, ಕೇಳ್ಬೇಕಾಗತ್ತೆ. ಕೇಳಲ್ಲ ಅಂತ ಹೇಳಿದ್ರೆ ನೀವು ಒಬ್ಬರೇ ಅಲ್ಲಲ್ಲ ರಾಜ್ಯದಲ್ಲಿ ಮಂತ್ರಿ ಇರೋದು. ಇಡೀ ರಾಜ್ಯದ ಜನ ಓಟ್ ಹಾಕಿದಾರೆ ನಿಮಗೆ. ರಾಜ್ಯದ ಜನ ಓಟ್ ಹಾಕಿರೋದ್ರಿಂದ ನಿಮ್ ಸರ್ಕಾರ ಆಯ್ಕೆಯಾಗಿ ಬಂದಿದೆ. ಪ್ರತಿಪಕ್ಷನು ಕೂಡ ನಮ್ಮನ್ನು ಆಯ್ಕೆ ಮಾಡಿ ಪ್ರತಿಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ನಮ್ಮನ್ನು ಕೇಳಲ್ಲ ಅಂದ್ರೆ ನೀವೇನ್ ಸರ್ವಾಧಿಕಾರಿನಾ? ಕಾನ್ಸ್ಟಿಟ್ಯೂಷನ್ ಅಂತ ತೋರಿಸ್ತೀರಾ? ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ? ಸರ್ಕಾರ ಮತ್ತು ಪ್ರತಿಪಕ್ಷ ಸೇರಿ ಆಡಳಿತವನ್ನ ನಡೆಸಬೇಕು ಅಂತ ಹೇಳುತ್ತೆ. ಇದನ್ನ ಒಪ್ಕೊಳ್ತಾರ ಒಪ್ಕೊಳ್ಳಲ್ಲ ಪ್ರಿಯಾಂಕಾ ಖರ್ಗೆ ಅವರು? ಹಾಗಾಗಿ ನಾವು ಹುಡುಕಿ ಕೊಡಿ ಅಂತ ಅಭಿಯಾನ ಮಾಡ್ಬೇಕಾಗತ್ತಿಲ್ಲಿ. ಅವ್ರನ್ನ ಕೈಕೊಳ ಹಾಕಿದಂತ ಕ್ರಿಮಿನಲ್ಲು ತಪ್ಪಿಸ್ಕೊಂಡು ಹೋಗ್ತಾರೆ. ಯಾರ್ಯಾರ ಮೇಲೂ ಕೇಸ್ ಹಾಕ್ಸಿದ್ರಿ, ಆ ಕೇಸ್ಗಳನ್ನ ತೆಗ್ಸಾಕ್ತಿರ್ತೀರಾ. ನೀವು ಗುಲ್ಬರ್ಗ ಜಿಲ್ಲೆಯ ಉಸ್ತುವಾರಿಯನ್ನ ಬೆಂಗಳೂರು ಕೇಂದ್ರ ಆಗಿ ನಡೆಸ್ತಾ ಇದ್ದಾರಾ ಅವರು?
ಗುಲ್ಬರ್ಗ ಜಿಲ್ಲೆ ಉಸ್ತುವಾರಿ, ಕೇಂದ್ರ ಬೆಂಗಳೂರು. ಇದಾ ನಿಮ್ದು ಪಾಲಿಸಿ? ಸರ್, ಈಗ ಶರಣ ಪ್ರಕಾಶ್ ಪಾಟೀಲ್ ಅವ್ರು ಹೇಳಿದ್ರು, ಗೋರಿ ಮೊಹಮ್ಮದ್ ಬರ್ತೀವಿ ಇನ್ಮೇಲೆ, ಈಗ ತಾಲೀಮ್ ಶುರು ಬರ್ತೀವಿ ಇನ್ಮೇಲೆ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.